ನಮಸ್ಕಾರ. ನಮ್ಮ ಇಂದಿನ ವಿಷಯ ಕವಿರನ್ನ ಕಂಡ ರಣಪಿಶಾಚಿಗಳು. ಯುದ್ಧವನ್ನು ಯಾವುದೇ ಆದರ್ಶ ಅಥವಾ ಕಾರಣಗಳ ಹಿನ್ನೆಲೆಯಲ್ಲಿ ಸಮರ್ಥನೆ ಮಾಡಿದರೂ ಕೂಡ ಅದರ ಪರಿಣಾಮಗಳು ಭೀಕರಾಗಿರ್ತವೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಆದರ್ಶ ಅಥವಾ ಗುರಿ ಸಾಧನೆಗಾಗಿ ತಾನು ಎಂದೂ ಭೇಟಿಯಾಗದ, ಎಂದಿಗೂ ಏನನ್ನು ತಿಳಿಯದ, ತನಗೆ ಯಾವುದೇ ಕೆಡುಕನ್ನು ಮಾಡದ, ತನಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇರದ ಎದುರಾಳಿಯನ್ನು ಕೊಲ್ಲೋದಕ್ಕೆ ಮುಂದಾಗೋದು ಮಾನವ ಕುಲದ ನಡವಳಿಕೆಯ ಅಚ್ಚರಿಯಾಗಿದೆ. ಯುದ್ಧ ವ್ಯಕ್ತಿಯನ್ನು, ಆತನ ಕುಟುಂಬವನ್ನು, ಆತನ ಸುತ್ತುವರೆದಿರುವ ಸಮಾಜವನ್ನು, ಹಾಗೆಯೇ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗಳನ್ನು ಅಲುಗಾಡಿಸುತ್ತೆ. ಜಗತ್ತಿನಲ್ಲಿ ಎಲ್ಲ ಕಡೆ ನಡೆಯುವಂತೆ ಕರ್ನಾಟಕದಲ್ಲಿಯೂ ಕೂಡ ನೂರಾರು ಕದನಗಳು ಜರುಗಿದ್ದಾವೆ. ಈ ಕದನಗಳಲ್ಲಿ ಭಾಗಿಯಾಗಿ ಸತ್ತವರನ್ನು ನೆನಪಿಸಿಕೊಳ್ಳುವ ನೂರಾರು ವೀರಗಲ್ಲುಗಳು ಕೂಡ ಇವೆ. ಇಂತಹ ಕೆಲವು ವೀರಗಲ್ಲುಗಳಲ್ಲಿ ಈಗಿನ ಕಾಲದಲ್ಲಿ ಫೋಟೋ ತೆಗೆಯುವಂತೆ ಆಗಿನ ಕಾಲದ ಯುದ್ಧದ ಸನ್ನಿವೇಶಗಳನ್ನ ಚಿತ್ರಿಸಲಾಗಿದೆ. ಅಂತಹ ವೀರಗಲ್ಲುಗಳಲ್ಲಿ ಬೇಗೂರು, ಹಾನಗಲ್ಲು, ಸಿದ್ದಾಪುರ ಮುಂತಾದ ಕಡೆ ಇರುವಂತಹ ವೀರಗಲ್ಲುಗಳು ಬಹಳ ಗಮನವನ್ನು ಸೆಳೀತವೆ. ಬೇಗೂರಿನ ವೀರಗಲ್ಲನ್ನು ಈಗ ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ. ಈ ವೀರಗಲ್ಲಿನಲ್ಲಿ ಎರಡು ಬಣಗಳು ಕದನ ನಡೆಸ್ತಾ ಇರಬೇಕಾದ್ರೆ ಸತ್ತು ಬಿದ್ದವರು, ಹೆಣಗಳನ್ನು ತಿನ್ನಲು ಬಂದಂಥ ನಾಯಿ ನರಿಗಳು, ಕೈಕಾಲು ಮುರಿದು ಬಿದ್ದವರನ್ನು ಹೊತ್ತುಕೊಂಡು ಹೋಗ್ತಾ ಇರುವ ಎಲ್ಲ ಚಿತ್ರಣಗಳನ್ನು ಕಲ್ಲಿನ ಮೇಲೆ ಕಡಿದು ತೋರಿಸಲಾಗಿದೆ. ಇದರ ಜೊತೆಗೆ ಯುದ್ಧ ನಡೆದಾಗ ಸತ್ತವರ ಹೆಣಗಳನ್ನು ತಿನ್ನಲು ಶಾಕಿನಿ, ಡಾಕಿನಿ ಮುಂತಾದ ಪಿಶಾಚಿಗಳು ಬರೋದನ್ನು ಕೂಡ ಈ ವೀರಗಲ್ಲಿನಲ್ಲಿ ಕೆತ್ತಲಾಗಿದೆ. ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇಂಥದೇ ಯುದ್ಧದ ವರ್ಣನೆಯನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಗದಾ ಯುದ್ಧವನ್ನು ಬರೆದ ಕವಿ ರನ್ನ ಕದನ ಕಣದ ಭೀಕರ ಚಿತ್ರಣವನ್ನು ತನ್ನ ಕಾವ್ಯದಲ್ಲಿ ಕಟ್ಟಿಕೊಟ್ಟಿದ್ದಾನೆ. ರನ್ನ ಬೇರೆಲ್ಲಿಯೂ ಕಾಣದಂತಹ ಕದನ ಕಣದ ಚಿತ್ರಣವನ್ನು ರಣಪಿಶಾಚಿಗಳ ಮೂಲಕ ಚಿತ್ರಿಸ್ತಾನೆ. ಮಹಾಭಾರತ ಯುದ್ಧದಲ್ಲಿ ತನ್ನ ಎಲ್ಲ ತಮ್ಮಂದಿರು ಸತ್ತ ನಂತರ ದುರ್ಯೋಧನ ಯುದ್ಧವನ್ನು ನಿಲ್ಲಿಸಿ ಧರ್ಮರಾಯನ ಜೊತೆಗೆ ಸಂಧಾನವನ್ನು ಮಾಡಿಕೊ ಅಂತ ಹೇಳಿದ ತಂದೆಯ ಮಾತನ್ನು ತಿರಸ್ಕಾರ ಮಾಡಿ ಕದನ ಕಣಕ್ಕೆ ಬರೋದನ್ನು 3 ಮತ್ತು 4ನೇ ಆಶ್ವಾಸಗಳಲ್ಲಿ ರನ್ನ ವರ್ಣನೆ ಮಾಡಿದ್ದಾನೆ. ನೆತ್ತರ ಮಡುವಿನಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೆ ಚುಚ್ಚುತ್ತಾ ಇರಬೇಕಾದ್ರೆ ಕಾಲೂರೋದಕ್ಕೂ ಕೂಡ ಜಾಗ ಇಲ್ಲದೆ ದುರ್ಯೋಧನ ಹೆಣಗಳ ಮೇಲೆ ಹೆಜ್ಜೆ ಇಟ್ಟು ನಡೀತಾ ಇದ್ದ. ಆಗ ಕದನ ನಡೆದ ಕಣದಲ್ಲಿ ಪಿಶಾಚಿಗಳು ನೆರೆದಿರ್ತವೆ. ಅದನ್ನು ರನ್ನ ತನ್ನದೇ ಆದ ಹಲವು ರೀತಿಗಳಲ್ಲಿ ವರ್ಣಿಸ್ತಾನೆ. ಬೆಣದಿನಿಗಳ ತಂಡಂ ಬಲ್ಬೆಣಗಳನೆ ಅರಸುತ್ತ ಮಲ್ಲಿ ಬರೆವರೆ ಸಾರಲ್ ಕಣ ಮೀಯದೆ ತಮ್ಮಾಳ್ದನ ಪೆಣನಂ ಕಾದಿರ್ದರಲ್ಲಿ ಬೀಳ್ದ ಬಟರ್ಕಳಂತ ಹೇಳ್ತಾನೆ. ಇದರ ಹೆಣ ತಿನ್ನುವ ಪಿಶಾಚಿಗಳು ತಂಡಗಳಲ್ಲಿ ದೊಡ್ಡ ಗಾತ್ರದ ಹೆಣಗಳನ್ನ ಹುಡುಕ್ತಾ ಅಲಿತಾ ಇದ್ವು. ಈ ಪಿಶಾಚಿಗಳು ಸತ್ತು ಬಿದ್ದ ತಮ್ಮ ಒಡೆಯರ ಹೆಣವನ್ನು ತಿನ್ನದಂತೆ ಅವರ ಆಳುಗಳು ಕಾಯ್ತಾ ಇದ್ರು. ಹೆಣದ ಮೇಲೆ ಕಾಲಿಟ್ಟು ನಡೆಯುತ್ತಿದ್ದಂಥ ದುರ್ಯೋಧನನಿಗೆ ಆ ಆಳುಗಳು ಆತ ಹಿಂದೆ ಚಕ್ರವರ್ತಿಯಾಗಿದ್ದ ಅನ್ನೋದನ್ನು ಮರೆತು, ನೀನು ಕುರುಡನ ಮಗ ಮಾತ್ರ ಅಲ್ಲ, ಸ್ವಂತ ಕುರುಡನೂ ಆಗಿರುವಂತೆ ಕಾಣುತ್ತೆ, ನಮ್ಮ ಒಡೆಯನ ಹೆಣದ ಮೇಲೆ ಕಾಲನ್ನು ಇಡಬೇಡ ಅಂತ ಎಚ್ಚರಿಸ್ತಾರೆ. ರನ್ನ ಈ ರಣಪಿಶಾಚಿಗಳನ್ನ ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಪೆಣತಿನಿಗಳು ಅಂದರೆ ಹೆಣ ತಿನ್ನುವಂಥವು ಮತ್ತು ಮುರುಳುಗಳಂತ ಕರೀತಾನೆ. ಮುರುಳ ಅಂದರೆ ಹುಚ್ಚ. ಆತನಿಗೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಅದರಂತೆಯೇ ಪಿಶಾಚಿಗಳಿಗೂ ಕೂಡ ಇಲ್ಲ ಅನ್ನೋದು ರನ್ನನ ಅಭಿಪ್ರಾಯ. ಪಿಶಾಚಿಗಳ ಇನ್ನೊಂದು ಗುಂಪಿದೆ, ಅದು ಇನಿ ಸಿನಿಸು ತಿಂಬೆವು ವರ್ಮೆಯೇ ತಿನೆ ತೌಗುಂ ಇದೆಂದು ಆನೆಯ ಪೆಣನಂ ತಿನ್ನಲಾರದೆ ಪೆರರ್ಗೆ ಇಕ್ಕದೆ ಮನಮಂ ಪುಸುತ್ತಿರ್ದವಲ್ಲಿ ಲೋಬಿ ಮರುಳುಗಳು ಅಂತ ರನ್ನ ಹೇಳ್ತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ, ಕದನ ಕಣದಲ್ಲಿ ದೊಡ್ಡ ಆನೆಯ ಹೆಣದ ಸುತ್ತ ಕುಳಿತಿದ್ದ ಕೆಲವು ಆಚೆಬುರುಕ ಪಿಶಾಚಿಗಳು, ಮರಳುಗಳು ಒಂದೇ ಬಾರಿಗೆ ತಿಂದರೆ ಎಲ್ಲವೂ ಮುಗಿದೋಗ್ತದೆ, ಸ್ವಲ್ಪವೇ ತಿನ್ನೋಣ ಅಂತ ತೀರ್ಮಾನ ಮಾಡಿ ಆ ಆನೆಯ ಹೆಣವನ್ನು ತಾವು ತಿಂದೆ ಬೇರೆ ಪಿಶಾಚಿಗಳಿಗೂ ತಿನ್ನೋಕೆ ಬಿಡದೆ ಮನಸ್ಸಿನಲ್ಲಿ ಹಸಿದು ಕಾಯ್ತಾ ಇದ್ದು. ಇಲ್ಲಿಗೆ ನಿಲ್ಲಿಸದ ರನ್ನ ಮನುಷ್ಯನ ಎಲ್ಲ ಸಮಯ ಸಾಧಕತನ ಆಸೆಗಳನ್ನು ಪಿಶಾಚಿಗಳ ಮೂಲಕ ನಮಗೆ ತಿಳಿಸ್ತಾನೆ. ಅವಿರಳ ಶವಕುಲ ಮೆರೆಯೇ ಲೋಭ ವಚನದತಿ ದೂರದಿಂದ ಬಂದ ಪಿಶಾಚಾನಿಯ ಹೊಕ್ಕೆ ಎಲ್ಲಂ ಶವಮಾಂ ವಿಕ್ರಯಮಂ ಗೈದುವಲ್ಲಿ ಪಡೆದ ಮರಳುಗಳಂತ ರನ್ನ ಹೇಳ್ತಾನೆ. ಇದರ ಅರ್ಥ ಏನಂತ ಹೇಳಿದ್ರೆ, ಕುರುಕ್ಷೇತ್ರ ಕದನ ಕಣದಲ್ಲಿ ಎಣಿಕೆಗೆ ಸಿಗದಷ್ಟು ಹೆಣಗಳು ಬಿದ್ದಿದ್ದರೂ ಕೂಡ ಕೆಲವು ವ್ಯಾಪಾರಿ ಪಿಶಾಚಿಗಳು ದೂರದಿಂದ ಬಂದ ಹೊರಗಿನ ಪಿಶಾಚಿಗಳಿಗೆ ಏನನ್ನೂ ತಿನ್ನೋಕ್ಕೆ ಬಿಡದೆ ಹಣದ ಆಸೆಗೆ ಹೆಣದ ಮಾಂಸವನ್ನು ಮಾರಾಟ ಮಾಡ್ತಿದ್ವು ಅಂತ ಹೇಳ್ತಾನೆ. ಹೀಗೆ ಹೆಣ ಮಾರುವ ವ್ಯಾಪಾರಿ ಪಿಶಾಚಿಗಳ ನಡುವೆಯೇ ಬಿಸಿನೆತ್ತರ ಬಟ್ಟೆಯುಟ್ಟ ಕರುಳಿನ ಯಜ್ಞೋಪವೀತವನ್ನು ತೊಟ್ಟ ಬ್ರಹ್ಮ ಪಿಶಾಚಿಗಳು, ಬ್ರಹ್ಮ ರಾಕ್ಷಸ ಅಂದರೆ ಬ್ರಾಹ್ಮಣ ಪಿಶಾಚಿಗಳು ಇತರ ಪಿಶಾಚಿಗಳಿಗೆ ಮಾಂಸವನ್ನು ಚೆನ್ನಾಗಿ ಉಂಡ್ರಿ, ಯಾವುದನ್ನು ಬಿಡದಿರಿ ಅಂತ ಉಪದೇಶವನ್ನು ಮಾಡ್ತಾ ಇರ್ತವೆ. ಮೀನನ್ನು ತಿನ್ನುವಂತೆ, ನಾಯಿಯನ್ನು ತಿನ್ನುವಂತೆ
ರಕ್ಕಸಿಯರು ಸತ್ತು ಬಿದ್ದಿದ್ದ ಘಟೋದ್ಗಜ ರಕ್ಕಸನ ಹೆಣವನ್ನು ತಿಂದರು ಅಂತ ಕೂಡ ರನ್ನ ಹೇಳ್ತಾನೆ. ನವಭೂತ ಭಾಷೆಯಂ ಕುರುಪ್ಪು ವೇಳ್ದು ತಾಂ ಅಡ್ಡಗವಿತೆಯಂ ಮಾಡಿ ಮಹಾ ವ್ಯವಸಾಯಮಂ ಗೈವ ಮರುಳುಗವಿಗಳ್ ತಾವೇಂ ಗುಣಾಡ್ಡರ್ಯಂ ಮಸಳಿಸರಿ ಅಂತ ಹೇಳ್ತಾನೆ. ಕೆಲವು ಪಿಶಾಚಿಗಳು ತಮ್ಮದೇ ಆದ ಹೊಸದಾದ ಪೈಶಾಚಿಕ ಭಾಷೆಯಲ್ಲಿ ಸನ್ನೆಗಳನ್ನು ಮಾಡಿ ಅಡ್ಡ ಕವಿತೆಗಳನ್ನು ರಚಿಸಿ ತಾವು ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥಾ ಕಾವ್ಯವನ್ನು ರಚಿಸಿದ ಗುಣಾಢ್ಯನಿಗಿಂತಲೂ ಮಿಗಿಲು ಅಂತ ಮೆರಿತಾ ಇದ್ವು ಅಂತ ಹೇಳ್ತಾನೆ. ದುರ್ಯೋಧನನಿಗೆ ಎದುರು ಬಂದಂಥ ಒಂದು ಹೊಲು ಪಿಶಾಚಿ, ದ್ರೋಣ ಬ್ರಾಹ್ಮಣ, ನನಗೆ ಅವನ ರಕ್ತ ಒಗ್ಗದು, ನಿನ್ನ ತಮ್ಮನ ರಕ್ತವನ್ನು ಕುಡಿಬೇಕಂತಿದ್ದೆ, ಆದರೆ ನನಗೆ ನಿರಾಶೆ ಆಗೋ ರೀತಿಯಲ್ಲಿ ಆ ಭೀಮನ ಎಲ್ಲ ನೆತ್ತರನ್ನು ಕುಡಿದು ಬಿಟ್ಟಿದ್ದಾನೆ. ಭೀಷ್ಮನ ಬಿಸಿ ನೆತ್ತರನ್ನು ಕುಡಿಯೋಣ ಅಂತ ಹೇಳಿದರೆ ಆ ಮುದುಕ ಇನ್ನೂ ಸತ್ತಿಲ್ಲ, ಆದ್ದರಿಂದ ನಿನ್ನ ಬಿಸಿ ನೆತ್ತರನ ರುಚಿ ನೋಡೋದಕ್ಕೆ ಬಂದಿದ್ದೀನಿ ಅಂತ ದುರ್ಯೋಧನನನ್ನು ಕೆಣಕುತ್ತೆ. ತಲೆ ಒಡೆದು ಮೆದುಳಿನ ಕೆಸರಿನಲ್ಲಿ ಜಾರ್ತಾ ಇದ್ದ ದುರ್ಯೋಧನನನ್ನು ಸಂಜೆಯ ಮೇಲೆ ಹಿಡಿದೆತ್ತಿ ತೊಡೆ ಮುರಿದಿಲ್ಲ ಅಲ್ವೇ ಅಂತ ಕೇಳಿದಾಗ ನಡುವೆ ಬಾಯಿ ಹಾಕುವ ಇನ್ನೊಂದು ಪಿಶಾಚಿ, ಭೀಮನಿಂದ ನಿನಗೆ ಊರು ಭಂಗದ ಭಯ ಉಂಟಾಗಿದೆ ಅಂತ ಕೀಟ್ಲೆ ಮಾಡುತ್ತೆ. ದುರ್ಯೋಧನ ಒಂದು ಪಿಶಾಚಿಯನ್ನು ಮುರುಳು ಅಂತ ಕರೆದಾಗ ಆ ಪಿಶಾಚಿ, ಈ ಕದನ ಕಣದಲ್ಲಿ ಎಣಿಕೆ ಸಿಗದಷ್ಟು ಭೂತಗಳ ಜೊತೆಗೆ ಆಡುತ್ತಾ ಇರುವ ನಾನು ಮರುಳನಲ್ಲ, ಹಾಗೆತನ ತೋರಿ ದಾಯಾದಿ ಮತ್ಸರದಿಂದ ಕದನ ಮಾಡಿ ಈ ಸ್ಥಿತಿಗೆ ಬಂದ ನೀನೇ ಮುರುಳ ಪಿಶಾಚಿ ಅಂತ ಅಣಗಿಸುತ್ತೆ. ಇದಕ್ಕೆ ಉತ್ತರ ಕೊಡದೆ ಮುಂದೆ ಹೋಗ್ತಾ ಇದ್ದ ದುರ್ಯೋಧನನನ್ನು ಆ ಪಿಶಾಚಿ ಅಡ್ಡಗಟ್ಟಿ, ನೀನು ಉತ್ತರ ಕೊಡದೆ ಮುಂದೆ ಹೋದರೆ ಶಿವನಾಣೆ ಅನ್ನುತ್ತೆ. ಅದಕ್ಕೆ ದುರ್ಯೋಧನ ಮನ್ನಣೆ ಕೊಡದೆ ಮುಂದಕ್ಕೆ ಹೋದಾಗ ಅದರ ಹಿಂದೆಯೇ ಪಿಶಾಚಿ ಭೀಮನಾಣೆ ಅನ್ನುತ್ತೆ. ಇದರಿಂದ ಕೆರಳಿದ ದುರ್ಯೋಧನ ಆ ಪಿಶಾಚಿಯನ್ನು ಗದೆಯಿಂದ ಹೊಡೆಯದಕ್ಕೆ ಹೋದಾಗ ಉಳಿದೆಲ್ಲ ಪಿಶಾಚಿಗಳು ಒಟ್ಟಾಗಿ ದೊಣ್ಣೆಗಳನ್ನು ಹಿಡಿದು ದುರ್ಯೋಧನನ ಮುಂದೆ ಪ್ರತಿಭಟನೆಗೆ ಕದನಕ್ಕೆ ಬರ್ತವೆ. ಆಗ ಸಂಜೆಯ ನಡುವೆ ಬಂದು ಮುಂದಿನ ತಿಕ್ಕಾಟವನ್ನು ತಪ್ಪಿಸ್ತಾನೆ. ರನ್ನನ ಗದಾಯುದ್ಧದಲ್ಲಿ ರನ್ನ ತನ್ನ ಗದಾಯುದ್ಧದಲ್ಲಿ ಯುದ್ಧವನ್ನು ವೈಭವೀಕರಿಸಲೇ ಅದರ ಭೀಕರ ಮುಖವನ್ನು ಕೂಡ ತೋರಿಸ್ತಾನೆ. ಕದನ ಕಣದಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಪಿಶಾಚಿಗಳು ಮನುಷ್ಯರ ರೂಪಾಂತರಗಳಾಗಿರೋದನ್ನು ನಾವು ಗಮನಿಸಬಹುದು. ಕನ್ನಡ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇಂತಹ ಮನುಷ್ಯನ ಸ್ವಭಾವಗಳನ್ನು ನಾನಾ ರೀತಿಯಲ್ಲಿ ಚಿತ್ರಿಸಿರೋದನ್ನು ನಾವು ಕಾಣಬಹುದು. ಅಂಥ ಇತರ ಚಿತ್ರಣಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.